ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆಧಾರದ ಸ್ವಾಗತ. ಈ ಸಂಚಿಕೆ ಓರ್ವ ವಿಶೇಷ ನೃತ್ಯ ಕಲಾವಿದನಿಗಾಗಿ ಇದೆ. ದಯವಿಟ್ಟು ಕೊನೆ ತನಕ ನೋಡಿ. ಮಳೆಗಾಲ ಆರಂಭವಾದರೆ ಸಹಜವಾಗಿ ಕಲಾವಿದರು ಬಯಲು ರಂಗಸ್ಥಳ ಬಿಟ್ಟು ಒಳಾಂಗಣಕ್ಕೆ ಬರುತ್ತಾರೆ. ಆದರೆ ಈ ಕಲಾವಿದ ಆಕಾಶದಲ್ಲಿ ಮಳೆಯ ಮೋಡಗಳು ಬಂದಾಗ ಹೊರಾಂಗಣದಲ್ಲೇ ಕುಣಿಯುತ್ತಾನೆ. ಈ ಕಲಾವಿದ ಅಂತಿಂತ ಕಲಾವಿದನಲ್ಲ. ಗಡಿಬಿಚ್ಚಿ ಕುಣಿಯಲು ಹೋದರೆ ಇವನ ಸಮನಾಗಿ ಯಾರೂ ಇಲ್ಲ. ಇವನಿಗೆ 1/2/1963 ರಾಷ್ಟ್ರ ಪಕ್ಷಿ ಎನ್ನುವ ರಾಷ್ಟ್ರ ಗೌರವ ಸಿಕ್ಕಿದೆ. ಮಾಹಿತಿಯ ಪ್ರಕಾರ ಈತ ಅತ್ತ ದೆಹಲಿಯಲ್ಲಿರುವ ರಾಷ್ಟ್ರದ ಪ್ರಧಾನಿಯ ಹಸಿರು ಮನೆಯಂಗಳದಲ್ಲಿ ಸಹ ರಂಜಿಸುತ್ತಾನೆ. ಹಾಗೆಯೇ ಹಳ್ಳಿಯ ಮನೆಯ ಎದುರಿನ ಮಣ್ಣಿನ ಅಂಗಳದಲ್ಲೂ ಕುಣಿಯುತ್ತಾನೆ. ಈತನಿಗೆ ಮೇಕಪ್ ಮನ್ ಇಲ್ಲವೇ ಇಲ್ಲ. ಪ್ರಕೃತಿ ದತ್ತ ಉದ್ದನೆಯ ಶರೀರ, ಸುಂದರ ವದನ, ತಲೆಗೊಂದು ಕಿರೀಟ, ನೀಲ ಕಂಠ, ಆಕರ್ಷಕ ಕಣ್ಣುಗಳು, ತಿದ್ದಿ ತೀಡಿಟ್ಟ ಹುಬ್ಬುಗಳು, ಮಾಟವಾದ ಕೊಕ್ಕು, ನಯನಾಜೂಕಿನ ಗರಿಗಳು, ಅದೂ ಸುಮಾರು 200 ಗರಿಗಳು. ಪ್ರತಿ ಗರಿಗೂ ಆಕರ್ಷಕ ನೀಲಿ ಕಣ್ಣು, ಗಾಳಿ ಬೀಸಿದಾಗ ಬಳುಕುವ ಗರಿಗಳು, ಹಾಗೆಯೇ ನಾಟ್ಯದ ಚಲನೆಗೆ ಹೊಂದುವ ಉದ್ದನೆಯ ಕಾಲು. ಟಿವಿಯಿಂದ ಎದ್ದು ನಿಂತರೆ ನೋಡುತ್ತಲೇ ಇರಬೇಕು ಎನ್ನುವಷ್ಟು ಸುಂದರ ಕಾಯ. ಪುರಾತನ ಕಾಲದಿಂದಲೂ ಭಾರತೀಯ ಕಲೆ ಮತ್ತು ಶಿಲ್ಪಕಲೆಯಲ್ಲಿ ಈ ಕಲಾವಿದನ ಪ್ರತಿಬಿಂಬ ಎದ್ದು ಕಾಣುತ್ತದೆ. ಧಾರ್ಮಿಕ ಮತ್ತು ಪೌರಾಣಿಕ ಹಿನ್ನೆಲೆ ಇವನಿಗಿದೆ. ಶಿವಪುತ್ರ ಮುರುಗನನ ವಾಹನ ಇವನು ಆಗಿರುವುದರಿಂದ ಈತ ಪೂಜಾರ್ಹ ಕೂಡ. ಈ ಕಲಾವಿದನಿಗೆ ತೊಂದರೆ ಕೊಡಬಾರದೆಂದು ವನ್ಯಜೀವಿ ರಕ್ಷಣಾ ಕಾಯ್ದೆ 1972 ಪ್ರಕಾರ ಸಂಪೂರ್ಣ ರಕ್ಷಣೆ ಇದೆ. ದೇಶದ ಬಹುಭಾಗದಲ್ಲಿ ಪರಿಚಿತವಿರುವ ಈ ಸುಂದರ ಕಲಾವಿದ ಕುಣಿ ಎಂದು ಕರೆದರೆ ಕುಣಿಯುವುದಿಲ್ಲ. ಆದರೆ ಮೋಡದ ವಾತಾವರಣ ಇದ್ದಾಗ, ಮೋಡಿ ಮಾಡಲು ಹೆಣ್ಣು ಸಿಕ್ಕಾಗ ಕುಣಿಯುತ್ತಾನೆ. ಆಗ ತನಗಿಂತ ಸುಂದರಿಯಲ್ಲದ ಹೆಣ್ಣನ್ನು ನೋಡಿ ಗಂಡು ನವಿಲು ನೃತ್ಯ ಮಾಡಲು ಪ್ರಾರಂಭಿಸುತ್ತದೆ. ಇದರಿಂದ ಆಕರ್ಷಿತವಾಗುವ ಹೆಣ್ಣು ನವಿಲು ಗಂಡು ನವಿಲಿನ ಕಡೆಗೆ ಬರುತ್ತದೆ. ಈತ ತನ್ನ ನುಣುಪಾದ ನವಿರಾದ ಆಕರ್ಷಕ ಗರಿ ಬಿಚ್ಚಿ ಕುಣಿಯಲು ಹೊರಟರೆ ದೊಡ್ಡ ಅಂಗಳವೇ ಬೇಕು. ಹೀಗೆ ಈ ಕಲಾವಿದ ಕುಣಿದ ನೋಟ ಮೊಬೈಲ್ನಲ್ಲಿ ಸೆರೆ ಸಿಕ್ಕಿದ್ದು ನವಿಲುಗರಿ ಹೊತ್ತ ಕೃಷ್ಣನ ಗರಿಯಾದ ಉಡುಪಿಯ ಜಯಲಕ್ಷ್ಮಿ ಮತ್ತು ರಾಧಾಕೃಷ್ಣ ಇವರ ಮನೆಯಂಗಳದಲ್ಲಿ. ಎಲ್ಲರಿಗೂ ಸಿಗದ ಈ ಕಲಾವಿದನ ಕುಣಿತವನ್ನು ನೀವೂ ನೋಡಿ. ಈ ಕಲಾವಿದ ಇತ್ತೀಚೆಗೆ ಇವರ ಮನೆಗೆ ಪ್ರತಿನಿತ್ಯ ಬಂದು ತನ್ನ ಕುಣಿತವನ್ನು ತೋರಿಸ್ತಾ ಇದ್ದಾನೆ. ಕುಣಿಯುವಾಗ ತನ್ನದೇ ಆದ ಸಮಯವನ್ನು ತೆಗೆದುಕೊಂಡು ಕುಣಿಯುತ್ತಾನೆ. ಹಾಗೆಯೇ ಯಾವುದೇ ಭೀತಿ ಇಲ್ಲದೆ ಈ ಮನೆಯ ಸದಸ್ಯನೋ ಎನ್ನುವ ರೀತಿಯಲ್ಲಿ ತನ್ನಷ್ಟಕ್ಕೆ ತಾನೇ ತನಗೆ ಬೇಕಾದಾಗ ಬಂದು ಕುಣಿದು ಇಡೀ ಅಂಗಳವನ್ನು ಸುತ್ತು ಹೊಡೆದು ಕುಣಿಯುತ್ತಾನೆ. ಮನೆಯ ವಿಶಾಲ ಅಂಗಳದಲ್ಲಿ ಕುಣಿಯುತ್ತಿರುವಾಗ ವಿಡಿಯೋ ಮಾಡುತ್ತಾ ಇದ್ದರೆ ಅವರಿಗೆ ಫೋಸ್ ಕೊಡುತ್ತಾ ಯಾವುದೇ ರೀತಿಯಲ್ಲೂ ಅಂಜದೆ ಕುಣಿತಾ ಇರ್ತಾನೆ. ಇವರ ಮನೆ ಹೆಸರು ನೆರಳು ಅಂತ. ಆದರೂ ಸಹ ಮನೆಯ ಅಂಗಳದಲ್ಲಿ ನೆರಳಿಲ್ಲದ ಜಾಗ ಹುಡುಕಿಕೊಂಡು ರಂಗಸ್ಥಳ ಮಾಡಿಕೊಂಡು ಕುಣಿಯುತ್ತಿದ್ದಾನೆ ಈತ. ಮಳೆಗಾಲ ಆರಂಭವಾದ ದಿನದಿಂದ ಇಂದಿನವರೆಗೂ ಪ್ರತಿನಿತ್ಯವೂ ಈ ನೋಟ ಅವರಿಗೆ ಸಿಗ್ತಾ ಇದೆಯಂತೆ. ಈ ಸುಂದರ ಮನೆ, ದೊಡ್ಡ ಅಂಗಳ ಸಿಕ್ಕರೆ ನವಿಲಿಗೆ ನಾಟ್ಯವಾಡಲು ಇನ್ನೇನು ಬೇಕು? ಮಯೂರ ನೃತ್ಯ ಇಷ್ಟವಾಯ್ತಲ್ಲ, ಒಂದು ಲೈಕ್ ಕೊಡಿ.
ಈ ನೋಟ ಎಲ್ಲರಿಗೂ ಸಿಗಲು ಇತರರಿಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ಹಾಕಿ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಸಂಚಿಕೆಗಾಗಿ ಕಾಯಿರಿ. ಧನ್ಯವಾದಗಳು.